ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಹೆಲ್ತಿಯಾಗಿರುವಂತಹ ಒಂದು ಸಾಂಬಾರು ಮಾಡ್ಕೊತಾ ಇದ್ದೀವಿ. ಇದು ನೆಗಡಿಗೆ, ಜ್ವರಕ್ಕೆ, ಕೆಮ್ಮಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಏನೇನು ಬೇಕು ಅಂತ ಅಂದರೆ, ನಾವಿಲ್ಲಿ 1-2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಮೆಣಸು, 2 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನ್ ಅರಿಶಿನ, 1 ಹಿಡಿ ಕರಿಬೇವು, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ತೊಗೊಂಡಿದ್ದೀವಿ. ಮತ್ತು 2 ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಸ್ವಲ್ಪ ಬೆಲ್ಲ, ಹುಣಸೆಹಣ್ಣಿನ ರಸ, 2 ಟೊಮ್ಯಾಟೊ ತೊಗೊಂಡಿದ್ದೀವಿ, ಹಾಗೆ 4 ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾವಿಲ್ಲಿ ಜೀರಿಗೆ ಮೆಣಸನ್ನು ಒಂದು ಕುಟಾಣಿಲೆ ಹಾಕ್ಕೊಂಡು ಕುಟ್ಕೊತಾ ಇದ್ದೀವಿ. ನೀವು ಬೇಕಿದ್ದರೆ ಹರಿಯೋ ಕಲ್ಲಿದ್ದರೆ ಅದರಲ್ಲೂ ಬೇಕಾದರೆ ಹರ್ಕೋಬೋದು. ಹರಿಯೋ ಕಲ್ಲಿಂದ ಹರ್ಕೊಂಡ್ರೆ ಇನ್ನೂ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ನಾವಿಲ್ಲಿ ಹರಿಯೋ ಕಲ್ಲು ಇಲ್ಲ ಅಂತ ಕುಟಾಣಿಲೆ ಅದನ್ನು ಚೆನ್ನಾಗಿ ಕುಟ್ಕೋತಾ ಇದ್ದೀವಿ. ನೋಡಿ, ಜೀರಿಗೆ ಮೆಣಸು ಹಾಕೋದ್ರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಮೆಣಸು ನಮ್ಮ ದೇಹದಲ್ಲಂತೆ ಇರುವಂತಹ ನೆಗಡಿ ಆಗಿರ್ಬೋದು, ಕಫ ಆಗಿರ್ಬೋದು, ಜ್ವರ ಆಗಿರ್ಬೋದು, ಇದನ್ನೆಲ್ಲ ಆಚೆ ಹಾಕುತ್ತೆ. ಇದು ನಮ್ಮ ದೇಹಕ್ಕೆ ತುಂಬ ಹೆಲ್ತಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಜೀರಿಗೆ ಮೆಣಸನ್ನ ಕುಟ್ಕೊತಾ ಇದ್ದೀವಿ. ಜೀರಿಗೆ ಮೆಣಸನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ಅದು ಕುಟ್ಟಿ ಪುಡಿ ಮಾಡಿದ್ಮೇಲೆ ನಾವು ತೊಗೊಂಡಿರೋ ಅಂತಹ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀವಿ. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಪುಡಿ ಮಾಡಬೇಕು. ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿರುವಂತಹ ಕಫನೆಲ್ಲ ಆಚೆ ಹಾಕುತ್ತೆ. ಸೊ ಬೆಳ್ಳುಳ್ಳಿನೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಈ ಮೂರನ್ನು ಚೆನ್ನಾಗಿ ಜಜ್ಕೋಬೇಕು. ಇದು ಮೂರನ್ನು ಚೆನ್ನಾಗಿ ಜಜ್ಜಿದಾದಮೇಲೆ ನಾವು ತೊಗೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಅದು ಅಷ್ಟೇ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ನೀವು ಯಾವ ಸೊಪ್ಪಾದರೂ ಅಷ್ಟೇ, ಅದು ನಮ್ಮ ಹೆಲ್ತ್ಗೆ ಎಲ್ಲ ಗ್ರೀನ್ ಕಲರ್ ಇರೋ ಸೊಪ್ಪೆಲ್ಲ ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ. ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಜೊತೆಗೆ ಚೆನ್ನಾಗಿ ಜಜ್ಕೋಬೇಕು. ನೋಡಿ, ಈ ರೀತಿ ಜಜ್ಜಿದಾದಮೇಲೆ ನಾವು ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಕಾದಿದ ಮೇಲೆ ಸಾಸಿವೆ ಹಾಕ್ಕೋಬೇಕು. ಆ ಸಾಸಿವೆ ಸ್ವಲ್ಪ ಸಿಡ್ದಿದ್ದಾದಮೇಲೆ ನಾವು ತಗೊಂಡಿರೋ ಅಂತಹ ಕರಿಬೇವು, ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ಇದನ್ನು 1-2 ನಿಮಿಷ ಹುರ್ಕೋಬೇಕು. 2 ನಿಮಿಷ ಹುರ್ಕೊಂಡಿದ್ದು ಆದಮೇಲೆ ನಾವು ತಗೊಂಡಿರೋ ಅಂತಹ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊನ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಟೊಮ್ಯಾಟೊ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದು ಸ್ವಲ್ಪ ಬೆಂದಾದಮೇಲೆ, ಅಂದರೆ ಸ್ವಲ್ಪ ಮೆತ್ತಗೆ ಆದಮೇಲೆ ನಾವು ತೊಗೊಂಡಿರೋ ಅಂತಹ ಅರಿಶಿನ ಹಾಕ್ಕೊತಾ ಇದ್ದೀವಿ. ಅರಿಶಿನ ಕಲರಿಗೆ ಹಾಕ್ಕೊತಾ ಇದ್ದೀವಿ. ಅರಿಶಿನನೂ ಅಷ್ಟೇ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಅರಿಶಿನನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಅದೆಲ್ಲ ಒಂದಕ್ಕೊಂದು ಅಂಟಿದಾದಮೇಲೆ ನಾವು ತೊಗೊಂಡಿರೋ ಅಂತಹ ಅಂದರೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅಂತಹ ಜೀರಿಗೆ ಮೆಣಸನ್ನ ಹಾಕ್ಕೊತಾ ಇದ್ದೀವಿ. ಇದು ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ, ಅಂದರೆ 5-6 ನಿಮಿಷ ಆದರೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಹುಣಸೆ ಹಣ್ಣಿನ ರಸ ಹಾಕ್ಕೊತಿದ್ದೀವಿ. ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಆದಮೇಲೆ ಅದನ್ನು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಜೀರಿಗೆ ಮೆಣಸು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕಹಿ ಆಗುತ್ತೆ, ಅದಕ್ಕೋಸ್ಕರ ಬೆಲ್ಲ ಹಾಕ್ಕೊತಿದ್ದೀವಿ. ನೀವು ಬೇಕಿದ್ದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು. ನಾವಿಲ್ಲಿ ಕಹಿ ಆಗುತ್ತೆ ಅಂತ ಸ್ವಲ್ಪ ಬೆಲ್ಲ ಹಾಕ್ಕೊತಿರೋದಷ್ಟೇ. ಅದು ಬೆಲ್ಲ ಹಾಕಿದ ಮೇಲೆ ಅದು ಬೆಲ್ಲ ಕರಗೋ ತನಕ ನಾವು ಅದನ್ನು ಅದರಲ್ಲೇ ಬಿಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಮಾಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವು ನೋಡ್ಕೊಳ್ಳಿ, ನೀವು ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾವಿಲ್ಲಿ ಇನ್ನೂ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊತಾ ಇದ್ದೀವಿ, ಯಾಕಂದರೆ ಆವಾಗಲೇ ಕಮ್ಮಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊತಿದ್ದೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವೊಬ್ಬರಿಗೆ ಮಸಾಲೆ ಸಾರೆಲ್ಲ ಇಷ್ಟ ಆಗಲ್ಲ. ಅವರು ಈ ಥರ ಹೆಲ್ತಿಯಾಗಿರೋ ಮೆಣಸು ಮತ್ತು ಜೀರಿಗೆ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತಿಯಾಗಿರ್ಬೋದು. ಇದು ತುಂಬ ಬೇಗ ಮಾಡ್ಕೋಬೋದು. 5-10 ನಿಮಿಷಕ್ಕೆಲ್ಲ ಆಗೋಗುತ್ತೆ. ನಾವಿಲ್ಲಿ ಮೆಣಸು ಜೀರಿಗೆ ಹಾಕ್ಕೊಂಡಿದ್ದೀವಲ್ವ, ಇದು ನಿಜವಾಗ್ಲೂ ಇದು ನಮ್ಮ ದೇಹದಲ್ಲಿರೋ ಎಲ್ಲ ಇರೋವಂತಹ ಕಾಯಿಲೆಗಳನ್ನ ಆಚೆ ಹಾಕುತ್ತೆ. ನೋಡಿ, ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಮಿಕ್ಸ್ ಮಾಡಬೇಕು. ಈ ರೀತಿ ಕುದಿ ಬಂದ ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ನೋಡಿ, ಈ ಹೆಲ್ತಿಯಾದಂಥ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ, ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.
ಚೆನ್ನಾಗಿ ಬಂದಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.